ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಕರ್ನಾಟಕ ಮೂಲದ ವಿದ್ಯಾರ್ಥಿ ನಾಪತ್ತೆಯಾಗಿರುವಂತಹ ಘಟನೆಯಾಗಿದೆ. ಕರ್ನಾಟಕದ ಸಾಕೇತ್ ಶ್ರೀನಿವಾಸಯ್ಯ 24 ವರ್ಷದ ವಿದ್ಯಾರ್ಥಿ ನಾಪತ್ತೆಯಾಗಿರೋದು. ಯುಸಿ ಬರ್ಕ್ಲಿ ವಿಶ್ವವಿದ್ಯಾಲಯದಲ್ಲಿ ಉನ್ನತ ವ್ಯಾಸಂಗವನ್ನ ಸಾಕೇತ್ ಮಾಡ್ತಾ ಇದ್ರು. ಕಳೆದ 2 ದಿನಗಳಿಂದ ವಿದ್ಯಾರ್ಥಿ ಸಾಕೇತ್ ಕಾಣೆಯಾಗಿದ್ದಾರೆ. ಫೆಬ್ರವರಿ 12ನೇ ತಾರೀಕು ಕೊನೆಯ ಬಾರಿಗೆ ಈತ ಪಾರ್ಕ್ ಬಳಿ ಕಾಣಿಸಿಕೊಂಡಿದ್ದ ಸಾಕೇತ್ ಶ್ರೀನಿವಾಸಯ್ಯ ತಾಯಿ ಚಿಕ್ಕಮಗಳೂರಿನವರು, ತಂದೆ ತುಮಕೂರಿನವರು. ಹುಡುಕಾಟವನ್ನ ನಡೆಸ್ತಾ ಇರೋ ಬಗ್ಗೆ ಭಾರತೀಯ ರಾಯಭಾರ ಕಚೇರಿ ಟ್ವೀಟ್ ಮಾಡಿದೆ. ಆ ಟ್ವೀಟ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಕರ್ನಾಟಕ ಮೂಲದ ವಿದ್ಯಾರ್ಥಿ ಉನ್ನತ ವ್ಯಾಸಂಗಕ್ಕೆ ಅಂತ ಹೇಳಿ ಅಮೆರಿಕಕ್ಕೆ ತೆರಳಿದ್ರು. ಅಲ್ಲಿನ ಕ್ಯಾಲಿಫೋರ್ನಿಯಾದಲ್ಲಿ ಯುಸಿ ಬರ್ಕ್ಲಿ ವಿಶ್ವವಿದ್ಯಾಲಯದಲ್ಲಿ ಉನ್ನತ ವ್ಯಾಸಂಗವನ್ನ ಮಾಡ್ತಾ ಇದ್ದಂಥ ವಿದ್ಯಾರ್ಥಿಗಳು. ಕ್ಯಾಲಿಫೋರ್ನಿಯಾದಲ್ಲಿ ಎಂಎಸ್ ಮಾಡ್ತಾ ಇದ್ದ ಸಾಕೇತ್ ಮಿಸ್ಸಿಂಗ್ ಆಗಿರೋದು. ಸೋಮವಾರ ತಾಯಿಗೆ ಕಾಲ್ ಮಾಡಿದ್ದ, ಮತ್ತೆ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಅನಿವಾಸಿ ಭಾರತೀಯ ಸಮಿತಿ ಉಪಾಧ್ಯಕ್ಷೆ ಆರತಿ ಕೃಷ್ಣ ಅವರು ಈ ವಿಚಾರವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹುಡುಗನ ಪೋಷಕರು ಇಂದು ನನ್ನನ್ನು ಸಂಪರ್ಕ ಮಾಡಿದ್ರು. ಕ್ಯಾಲಿಫೋರ್ನಿಯಾದಲ್ಲಿ ಪಂಜಾಬ್ ಹುಡುಗ ರೂಮ್ಮೇಟ್ ಆಗಿದ್ದ. ವಿದ್ಯಾರ್ಥಿ ಸಾಕೇತ್ ಧರಿಸಿದ್ದ ಜಾಕೆಟ್ ಪಾರ್ಕ್ ಬಳಿ ಸಿಕ್ಕಿದೆ. ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟ ಬಳಿಕ ಪೊಲೀಸರಿಂದ ಹುಡುಕಾಟವನ್ನ ನಡೆಸಲಾಗಿದೆ ಅಂತ ಹೇಳಿದ್ದಾರೆ. ಅಮೆರಿಕದಲ್ಲಿ ಉನ್ನತ ವ್ಯಾಸಂಗ ಮಾಡ್ತಿದ್ದಂತಹ ಕರ್ನಾಟಕ ಮೂಲದ ಸಾಕೇತ್ ಶ್ರೀನಿವಾಸನ್ ಒಬ್ಬ ವಿದ್ಯಾರ್ಥಿಗೆ ನಾಪತ್ತೆ ಆಗಿರುವಂಥದ್ದು. ಕ್ಯಾಲಿಫೋರ್ನಿಯಾದಲ್ಲಿ ಆತ ನಾಪತ್ತೆ ಆಗಿದ್ದು 2 ದಿನಗಳಿಂದ ಆತನನ್ನು ಹುಡುಕಾಟ ಮಾಡುವಂತಹ ಕೆಲಸ ಮಾಡ್ತಿದ್ದಾರೆ. ನನ್ನ ಜೊತೆಗೆ ಮಾತಾಡೋದಕ್ಕೆ ಅನಿವಾಸಿ ಭಾರತೀಯ ಸಮಿತಿಯ ಉಪಾಧ್ಯಕ್ಷ ಆಗಿರುವಂತಹ ಆರತಿ ಕೃಷ್ಣ ಅವರಿದ್ದಾರೆ. ಸಾಕೇತ್ ಶ್ರೀನಿವಾಸ್ ಅವರ ತಂದೆ ಮತ್ತು ಅವರ ತಾಯಿಯ ಕಸಿನ್ ನನಗೆ ಫೋನ್ ಮಾಡಿ ಈ ವಿಷಯ ಬಗ್ಗೆ ಹೇಳಿದ್ರು. ಸಾಕೇತ್ ಶ್ರೀನಿವಾಸ್ ಅವರು ಒಳ್ಳೆ ಸ್ಟೂಡೆಂಟು, ಅವರು IIT ಗ್ರ್ಯಾಜುಯೇಟು. ಇಲ್ಲಿ ಅಲ್ಲಿ ಹೋಗಿ MS ಮಾಡ್ತಾಯಿದ್ರು. ಇದು ಫಸ್ಟ್ ಸೆಮಿಸ್ಟರು ಮಾಡ್ತಾಯಿದ್ರು. ಮತ್ತು ಅವರು ಎಲ್ಲ ಫ್ರೆಂಡ್ಸ್ ಜೊತೆ ಎಲ್ಲ ಚೆನ್ನಾಗೇ ಮಾತಾಡ್ಕೊಂಡಿದ್ದವರು, ಮನೆಯವ್ರ ಜೊತೆನೂ ಟಚ್ಚಲ್ಲೇ ಇದ್ದವರು. ಲಾಸ್ಟ್ ಅವರು ಮಂಡೇ ಮೋಸ್ಟ್ಲಿ ಅವ್ರ ತಾಯಿಗೆ ಫೋನ್ ಮಾಡಿದ್ದಾರೆ. ಅವ್ರ ತಾಯಿ ಕೆಲಸದಲ್ಲಿದ್ದರಂತೆ, ಅವ್ರಿಗೆ ಫೋನ್ ಎತ್ತಕ್ಕಾಗಿಲ್ಲ. ಆಮೇಲೆ ಅವರು ಟ್ಯೂಸ್ಡೇ ಮಾರ್ನಿಂಗ್, ಅಂದರೆ ಅವ್ರಿಗೆ ಅಲ್ಲಿ ಮಂಡೇ ಈವ್ನಿಂಗು, ಅದೇ ಲಾಸ್ಟ್ ಮಾತಾಡಿದ್ದಾರೆ. ಆಮೇಲೆ ಟ್ಯೂಸ್ಡೇ ಟ್ರೈ ಮಾಡಿದಾಗ ಫೋನ್ ಸಿಕ್ಕಿಲ್ಲ, ಅಲ್ಲಿ ಟೈಮ್ ಟ್ಯೂಸ್ಡೇ. ಸೊ ಆಮೇಲೆ ಅವ್ರ ಕ್ಲಾಸ್ಮೇಟ್, ಅವರ ರೂಮ್ಮೇಟ್, ಅಂದರೆ ರೂಮಲ್ಲಿ 2 ಹುಡುಗರಿದ್ದರು, ಅವ್ರು ಪಂಜಾಬ್ ಮೂಲದವರು. ಆ ಹುಡುಗ ಆಮೇಲೆ ಹೋಗಿ ಕಂಪ್ಲೇಂಟ್ ಮಾಡಿದ್ದಾನೆ, ಇವರು ಕಾಣ್ತಾ ಇಲ್ಲ ಅಂತ. ಅದು ಕಂಪ್ಲೇಂಟ್ ಆದಮೇಲೆ ಪೊಲೀಸು ಕೂಡ ಅಲ್ಲಿ ಹೋಗಿ ಎಲ್ಲ ಹುಡುಕಿದ್ದಾರೆ. ಅವರಿಗೆ ಫೋನ್ ಟ್ರೇಸ್ ಆಗಿದೆ. ಮತ್ತು ಅವ್ರದ್ದು ಜಾಕೆಟೆಲ್ಲ ಒಂದು ಕಡೆ ಪಾರ್ಕಲ್ಲಿ ಇತ್ತಂತೆ. ಅದು ಎಲ್ಲ ಹಂಗೆ ನೀಟಾಗಿ ಮಡಿಸಿಟ್ಟಂಗಿತ್ತು. ಸೊ ಅದು ಎಲ್ಲ ಸಿಕ್ಕಿದೆ. ಬಟ್ ಹುಡುಗ ಮಾತ್ರ ಇನ್ನೂ ಟ್ರೇಸ್ ಆಗಿಲ್ಲ. ಅವ್ರು ಇವತ್ತು ಕೂಡ ಹೋಗಿ ಪೊಲೀಸ್ ಹುಡುಕಿದಾರಂತೆ, ಏನೂ ಸಿಕ್ಕಿಲ್ಲ. ಸೊ ನಾನು ಕೂಡ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸು ಕಾನ್ಸುಲೇಟಿಗೆ, ಅಲ್ಲಿ ಕಾನ್ಸುಲೇಟ್ ಇದೆ ನಮ್ಮದು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ. ಈ ಹುಡುಗ ಓದ್ತಿದ್ದು ಬರ್ಕ್ಲಿ ಅಂತ, ಅದು ಅಲ್ಲಿ ಜ್ಯೂರಿಸ್ಟಿಕ್ಷನಲ್ಲಿ ಬರುತ್ತೆ. ಸೊ ಕಾನ್ಸುಲೇಟ್ ಜನರಲ್ ಕೂಡ ಅದು ಅಟೆಂಡ್ ಮಾಡ್ತಾ ಇದ್ದಾರೆ. ಅದು ಏನು ಅಪ್ಡೇಟ್ ಅಂತ ನಾನು ಇವತ್ತು ನೈಟ್, ಅಂದರೆ ಅವ್ರಿಗೆ ಮಾರ್ನಿಂಗ್ ಆಗಿರುತ್ತೆ, ನಮಗೆ ನೈಟ್ ಆದಾಗ. ಸೊ ನೈಟ್ ಅವ್ರಿಗೆ ಮಾತಾಡಿ ಏನು ಅಪ್ಡೇಟ್ ಅಂತ ಕೇಳ್ತೀನಿ. ಇಷ್ಟೊತ್ತು ತನಕ ಅಷ್ಟೇ, ಅವನಿಗೆ ಏನೂ ಬೇರೆ ಪ್ರಾಬ್ಲಮ್ ಇರಲಿಲ್ಲ. ಫಸ್ಟ್ ಸೆಮಿಸ್ಟ್ರು, ಅವರು ಇಲ್ಲೇ ನಾಗರಬಾವಿಲಿದ್ದಾರೆ. ಅವರು ತಂದೆ ತುಮಕೂರು, ಅವರು ತಾಯಿ ಚಿಕ್ಕಮಗಳೂರಿನವರು. ಪದೇ ಪದೇ ಈ ರೀತಿ ಕರ್ನಾಟಕ ಅಥವಾ ಭಾರತೀಯರು ಅಮೆರಿಕದಲ್ಲಿ ನಾಪತ್ತೆ ಆಗ್ತಿರೋದು ಅಥವಾ ಮೇಲೆ ಅವರು ಹಲ್ಲೆ ಆಗ್ತಿರೋ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗ್ತದೆ ಮೇಡಮ್. ಈಗ ಅಲ್ಲ, ಅದು ಎಲ್ಲ ಕಡೆನೂ ಇದೆ. ಈಗ ಅಲ್ಲಿ ಒಂದೇ ಅಂತಿಲ್ಲ, ನಮಗೆ ಬೇರೆ ಬೇರೆ ಕಡೆದು ಕೂಡ ಕಂಪ್ಲೇಂಟ್ಸ್ ಬರ್ತಾನೆ ಇರ್ತವೆ ಈ ಥರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.